ಅಮೆರಿಕ ಅಕ್ರಮ ವಲಸಿಗರ ಕಾಟಕ್ಕೆ ಬೇಸತ್ತು ಹೋಗಿದ್ದು ಅಲ್ಲಿನ ಸರ್ಕಾರಕ್ಕೆ ವಲಸಿಗರ ನಿಯಂತ್ರಣವೇ ದೊಡ್ಡ ತಲೆನೋವಾಗಿದೆ. ಅಮೆರಿಕಾದಲ್ಲಿ ಹೆಚ್ಚು ಹಣ ಗಳಿಸಬಹುದು, ತಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಭಾರತಕ್ಕಿಂತಲೂ ಉತ್ತಮ ಭವಿಷ್ಯವನ್ನ ನೀಡಬಹುದು ಅನ್ನೋ ಆಶಯ ಭಾರತೀಯರದ್ದು. ಇದೀಗ ಅಕ್ರಮ ವಲಸಿಗರನ್ನ ಅಮೆರಿಕಾದಿಂದ ಹೊರಹಾಕೋ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಕಟ್ಟುನಿಟ್ಟಿನ ಕ್ರಮ ಉದ್ಯೋಗ ವೀಸಾದಲ್ಲಿ ನೆಲೆಸಿರುವ ಭಾರತೀಯರ ಮೇಲೂ ಕೂಡ ಪರಿಣಾಮವನ್ನ ಬೀರಬಹುದು. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಅಮೆರಿಕ ಅಕ್ರಮ ವಲಸಿಗರ ಕಾಟಕ್ಕೆ ಬೇಸತ್ತು ಹೋಗಿದ್ದು ಅಲ್ಲಿನ ಸರ್ಕಾರಕ್ಕೆ ವಲಸಿಗರ ನಿಯಂತ್ರಣನೇ ದೊಡ್ಡ ತಲೆನೋವಾಗಿ ಹೋಗ್ಬಿಟ್ಟಿದೆ. ಬಾಲಿವುಡ್ನ ಡಂಕಿ ಸಿನಿಮಾ ಭಾರೀ ಸದ್ದು ಮಾಡಿತ್ತು. ವಿಶ್ವದ ದೊಡ್ಡಣ್ಣ ಅಮೆರಿಕ ದೇಶಕ್ಕೆ ಕೆನಡಾ ದೇಶದ ಮಾರ್ಗವಾಗಿ ಅಕ್ರಮವಾಗಿ ನುಸುಳುವ ಭಾರತೀಯರ ದುಸ್ಸಾಹಸವನ್ನ ಈ ಸಿನಿಮಾ ಬಿಂಬಿಸಿತ್ತು. ಇದು ಕೇವಲ ರೀಲ್ ಕಥೆಯಲ್ಲ, ರಿಯಲ್ ಸ್ಟೋರಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕೆನಡಾ ಮಾರ್ಗವಾಗಿ ಅಮೆರಿಕ ನೆಲಕ್ಕೆ ಕಾಲಿಡ್ತಾ ಇರುವಂತಹ ಭಾರತೀಯರು ಅಕ್ರಮ ನುಸುಳುಕೋರರ ಸಂಖ್ಯೆ ವಿಪರೀತ ಆಗ್ತಾ ಇದೆ. ವಿಮಾನದ ಮೂಲಕ ಭಾರತದಿಂದ ಕೆನಡಾ ದೇಶಕ್ಕೆ ಬರುವ ಅಕ್ರಮ ನುಸುಳುಕೋರರು ಕೆನಡಾ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆದ ನಂತರ ನಾಪತ್ತೆ ಆಗ್ತಿದ್ದಾರೆ. ಯಾವುದೇ ಅಧಿಕೃತ ದಾಖಲೆ ಪತ್ರ ಇಲ್ಲದ ಈ ನುಸುಳುಕೋರರು ಕೆನಡಾ ದೇಶದ ಗಡಿ ದಾಟಿ ನೆರೆ ದೇಶ ಅಮೆರಿಕವನ್ನ ತಲುಪ್ತಾ ಇದ್ದಾರೆ. ಸೊ ಈ ಪ್ರಮಾಣ ಈ ಹಿಂದಿನ ಎಲ್ಲಾ ದಾಖಲೆಗಳನ್ನ ಹಿಂದಿಕ್ಕಿದೆ ಅಂತ ಕೆನಡಾ ಸರ್ಕಾರ ನಡೆಸಿದ ವೀಸಾ ಪರಿಶೀಲನೆ ವೇಳೆ ತಿಳಿದು ಬಂದಿತ್ತು. ಸೊ ನಮ್ಮದೇ ನೆರೆಯ ದೇಶವಾದಂತಹ ಬಾಂಗ್ಲಾದ ಉದಾಹರಣೆ ನೋಡೋದಾದ್ರೆ, ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ತಾರಕಕ್ಕೇರಿದಾಗಲೆಲ್ಲ ಅಲ್ಲಿನ ಹಲವು ಸಮುದಾಯದವರು ನೆರೆ ದೇಶ ಅಂದ್ರೆ ನಮ್ಮ ಭಾರತದ ಗಡಿಯನ್ನ ನುಸುಳೋಕೆ ಹವಣಿಸ್ತಾರೆ. ಇದು ಕೇವಲ ಜೀವ ಭಯದಿಂದ ಪ್ರಾಣ ರಕ್ಷಣೆಗಾಗಿ ಅನಿವಾರ್ಯವಾಗಿ ಮಾಡುವ ದುಸ್ಸಾಹಸ. ಸೊ ಇಲ್ಲಿನ ಆದಾಯ, ಇಲ್ಲಿನ ವೃತ್ತಿ ಜೀವನಕ್ಕೆ ಹೋಲಿಕೆ ಮಾಡಿದ್ರೆ ಅಮೆರಿಕಾದಲ್ಲಿ ಹೆಚ್ಚು ಹಣ ಗಳಿಸಬಹುದು, ತಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಭಾರತಕ್ಕಿಂತಾನೂ ಉತ್ತಮ ಭವಿಷ್ಯವನ್ನು ನೀಡಬಹುದು ಅನ್ನೋ ಆಶಯದಿಂದ ಅಮೆರಿಕಾಗೆ ನಮ್ಮ ಭಾರತೀಯರು ನುಸುಳ್ತಾ ಇದ್ದಾರೆ. ಸೊ ನೇರವಾಗಿ ಅಮೆರಿಕಾಗೆ ಹೋಗೋಕೆ ಅಧಿಕೃತ ದಾಖಲೆ ಪತ್ರ, ವೀಸಾ ಬೇಕಿರೋ ಕಾರಣಕ್ಕೆ ಅಮೆರಿಕಾದ ನೆರೆಯ ರಾಷ್ಟ್ರ ಕೆನಡಾಗೆ ಪ್ರವಾಸಿಗರ ಸೋಗಿನಲ್ಲಿ, ಸಂಬಂಧಿಕರನ್ನ ಭೇಟಿ ಮಾಡೋ ಸೋಗಿನಲ್ಲಿ ನುಸುಳುವ ಭಾರತೀಯರು ಬಳಿಕ ಅಲ್ಲಿಂದ ಅಮೆರಿಕ ಗಡಿಯೊಳಗೆ ಪ್ರವೇಶ ಪಡಿತಾ ಇದ್ದಾರೆ. ಅಮೆರಿಕಾದಲ್ಲಿ ಲಕ್ಷಾಂತರ ಅಕ್ರಮ ವಲಸಿಗರು ಬಂದು ನೆಲೆಸಿದ್ದಾರೆ. ಇವರ ಬಳಿ ಸೂಕ್ತ ದಾಖಲೆಗಳಿಲ್ಲ. ಹೀಗಾಗಿ ಇವರನ್ನ ಇದೀಗ ನೇರವಾಗಿ ಅಮೆರಿಕಾದ ನೆಲದಿಂದಾನೇ ಹೊರಗೆ ದಬ್ಬೋ ಚಿಂತನೆಯನ್ನ ಅಮೆರಿಕ ನಡೆಸಿದೆ. ಡೊನಾಲ್ಡ್ ಟ್ರಂಪ್ ಚುನಾವಣೆಗೂ ಮೊದಲೇ ಹೇಳಿದಂತೆ ಅಕ್ರಮ ವಲಸಿಗರನ್ನ ಅಮೆರಿಕಾದಿಂದ ಹೊರಹಾಕೋ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಜನವರಿ ನಂತರ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷೀಯ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದು, ಆ ನಂತರ ದೊಡ್ಡ ಗಲಾಟೆಗಳು ಶುರುವಾಗುವ ಭಯ ಕೂಡ ಆವರಿಸಿದೆ. ಅಮೆರಿಕ ಒಂದು ವಲಸಿಗರ ದೇಶ. ಇದೀಗ ಅಮೆರಿಕಾದಲ್ಲಿ ಇರುವಂತಹ ಬಿಳಿಯರು ಕೂಡ ಅಲ್ಲಿಗೆ ವಲಸೆ ಹೋಗಿ ನೆಲೆಸಿದ್ದವರು ಅನ್ನೋ ವಿಶ್ಲೇಷಣೆಯನ್ನ ಜಗತ್ತಿನಾದ್ಯಂತ ಮಾಡಲಾಗುತ್ತೆ. ಸೊ ಹೀಗಿದ್ರೂ ಸಹ ಅಮೆರಿಕಾದಲ್ಲಿ ಇರುವವರು ಬೇರೆಯವರನ್ನ ವಲಸಿಗರು ಅಂತಾನೆ ಅವರನ್ನ ಹೊರಗೆ ಕಳಿಸೋ ಷಡ್ಯಂತ್ರ ಮಾಡ್ತಿರುವಂತಹ ಆರೋಪ ಕೂಡ ಅಮೆರಿಕ ಮೇಲಿದೆ. ಸೊ ಇದೆಷ್ಟೆಲ್ಲದರ ನಡುವೆ ಅಕ್ರಮ ಮಾರ್ಗದ ಮೂಲಕ ಅಮೆರಿಕಾದ ನೆಲಕ್ಕೆ ಬಂದ ವಲಸಿಗರ ಬಳಿ ಸೂಕ್ತ ದಾಖಲೆಗಳು ಇಲ್ಲ. ಹೀಗಾಗಿ ಅವರನ್ನೆಲ್ಲ ಈಗ ದೇಶ ಬಿಟ್ಟು ಹೊರಗೆ ಹೋಗಬೇಕಾಗಿದೆ. ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಈ ಬಾರಿಯ ತಮ್ಮ ಅಧಿಕಾರಾವಧಿಯಲ್ಲಿ ಅಕ್ರಮವಾಗಿ ಅಮೆರಿಕಾಗೆ ಬಂದವರನ್ನ ತಡೆಯೋ ಕಡೆಗೆ ಗಮನ ಕೊಟ್ಟಿದ್ದಾರೆ. ಭರ್ಜರಿ ವಿಜಯದ ನಂತರ ತಮ್ಮ ಭಾಷಣದಲ್ಲೂ ಸಹ ಟ್ರಂಪ್ ಇದನ್ನೇ ಪುನರುಚ್ಚರಿಸಿದ್ರು. ಸೊ ಈ ಕಾರಣಕ್ಕಾಗಿನೇ ನೇಮಕಾತಿ ಮಾಡುವಾಗ ಅವರು ತಮ್ಮ ಯೋಜನೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಅಧಿಕಾರಿಗಳನ್ನು ಸಹ ಆಯ್ಕೆ ಮಾಡಿದ್ದಾರೆ. ಟ್ರಂಪ್ ಅವರ ಈ ಕಟ್ಟುನಿಟ್ಟಿನ ಕ್ರಮ ಉದ್ಯೋಗ ವೀಸಾದಲ್ಲಿ ಕಾನೂನುಬದ್ಧವಾಗಿಯೇ ಅಮೆರಿಕಾದಲ್ಲಿ ನೆಲೆಸಿರುವಂತಹ ಭಾರತೀಯ ವಲಸಿಗರ ಮೇಲೂ ಸಹ ಪರಿಣಾಮವನ್ನ ಬೀರಬಹುದು. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಜಯ ದೇಶದಲ್ಲಿ ನೆಲೆಸಿದ ಅಕ್ರಮ ವಲಸಿಗರಲ್ಲಿ ನಡುಕವನ್ನು ಸೃಷ್ಟಿಸಿತ್ತು ಅಂತಂದ್ರೆ ತಪ್ಪಾಗೋದಿಲ್ಲ. ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ತನ್ನ ವಲಸೆ ವಿರೋಧಿ ನೀತಿಯನ್ನ ಹಲವು ಬಾರಿ ಉಲ್ಲೇಖಿಸಿದ್ರು ಟ್ರಂಪ್. ಸೊ ಅಕ್ರಮ ವಲಸೆ ಸಮಸ್ಯೆಯನ್ನು ನಿಯಂತ್ರಿಸೋದಾಗಿ ಈ ಹಿಂದೆ ಹೇಳ್ಕೊಂಡಿದ್ರು. ಜನವರಿಯಲ್ಲಿ ಟ್ರಂಪ್ ಅಧಿಕಾರಕ್ಕೇರಲಿದ್ದು ಅಕ್ರಮ ವಲಸಿಗರು ಗಡಿಪಾರಾಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಇದೇ ತಯಾರಿಯಲ್ಲಿ ಅಮೆರಿಕ ವಲಸೆ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ICE ಸುಮಾರು 1.5 ಮಿಲಿಯನ್ ವ್ಯಕ್ತಿಗಳ ಗಡಿಪಾರು ಪಟ್ಟಿಯನ್ನು ಸಂಗ್ರಹಿಸಿದೆ. ಇವರಲ್ಲಿ ಸುಮಾರು 18,000 ಜನ ದಾಖಲೆಗಳಿಲ್ಲದ ಭಾರತೀಯ ಪ್ರಜೆಗಳು
US ಸರ್ಕಾರ ಸಿದ್ಧಪಡಿಸಿದ ಪಟ್ಟಿಯಲ್ಲಿ ಇದ್ದಾರೆ. ಇವರನ್ನ ವಾಪಸ್ ಭಾರತಕ್ಕೆ ಕಳಿಸುವ ಸಾಧ್ಯತೆ ಜಾಸ್ತಿ ಇದೆ. ನವೆಂಬರ್ 2024ರಲ್ಲಿ ಬಿಡುಗಡೆಯಾದ ICE ದತ್ತಾಂಶದ ಪ್ರಕಾರ ಅಮೆರಿಕಾದಲ್ಲಿ ಅಂತಿಮವಾಗಿ ಗಡೀಪಾರು ಮಾಡೋ ಪಟ್ಟಿಯಲ್ಲಿ 1.5 ಮಿಲಿಯನ್ ವ್ಯಕ್ತಿಗಳಲ್ಲಿ 17,940 ಭಾರತೀಯರು ಸೇರಿದ್ದಾರೆ. ಇನ್ನು ಅಕ್ಟೋಬರ್ನಲ್ಲಿ ಈ ದತ್ತಾಂಶವನ್ನು ಬಿಡುಗಡೆ ಮಾಡೋ ಮೊದಲೇ ಅಕ್ರಮವಾಗಿ ಅಮೆರಿಕಾದಲ್ಲಿದ್ದಂತಹ ಭಾರತೀಯರನ್ನ ಗಡೀಪಾರು ಮಾಡೋಕೆ ಅಮೆರಿಕ ಚಾರ್ಟರ್ಡ್ ಫ್ಲೈಟ್ ಅನ್ನು ಸಹ ಬಳಸಿತ್ತು. ಅಕ್ಟೋಬರ್ 22ಕ್ಕೆ ಭಾರತಕ್ಕೆ ಕಳುಹಿಸಲಾದಂತಹ ವಿಮಾನವನ್ನ ಭಾರತ ಸರ್ಕಾರದ ಸಹಕಾರದೊಂದಿಗೆ ಆಯೋಜಿಸಲಾಗಿದೆ ಅಂತ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ತಿಳಿಸಿತ್ತು. ಸೊ ಇನ್ನು ನ್ಯೂಫ್ಯೂ ಸಂಶೋಧನಾ ಕೇಂದ್ರದ ಅಂದಾಜಿನ ಪ್ರಕಾರ ಅಮೆರಿಕಾದಲ್ಲಿ ಸುಮಾರು 7,25,000 ಅಕ್ರಮ ಭಾರತೀಯ ವಲಸೆಗಾರರಿದ್ದಾರೆ. ಮೆಕ್ಸಿಕೋ ಮತ್ತು ಎಲ್ ಸಾಲ್ವಡಾರ್ ನಂತರ ಮೂರನೇ ಅತಿ ದೊಡ್ಡ ಅಕ್ರಮ ವಲಸಿಗರು ಭಾರತದಿಂದ ಹೋಗಿದ್ದಾರೆ. 2021ರ ಹೊತ್ತಿಗೆ ದೇಶದ 10.5 ಮಿಲಿಯನ್ ಅನಧಿಕೃತ ವಲಸೆಗಾರರಾಗಿದ್ದಾರೆ. ಸೊ ಇದು ಅಮೆರಿಕದ ಒಟ್ಟು ಜನಸಂಖ್ಯೆಯ 3% ಮತ್ತು ವಿದೇಶದಲ್ಲಿ ಜನಿಸಿದ ಜನಸಂಖ್ಯೆ 22% ಪ್ರತಿನಿಧಿಸುತ್ತಿದ್ದಾರೆ ಅಂತ ವಾಷಿಂಗ್ಟನ್ ಮೂಲದ ಥಿಂಕ್ ಟ್ಯಾಂಕ್ ಹೇಳಿದೆ. 2007ರಿಂದ 2021ರವರೆಗೆ ಅಮೆರಿಕಾದಲ್ಲಿ ಅನಧಿಕೃತ ವಲಸಿಗರ ಸಂಖ್ಯೆಯಲ್ಲಿ ಪ್ರಪಂಚದ ಪ್ರತಿಯೊಂದು ಪ್ರದೇಶವೂ ಸಹ ಗಮನಾರ್ಹ ಹೆಚ್ಚಳವನ್ನು ಹೊಂದಿದ್ದು, ಮಧ್ಯ ಅಮೆರಿಕ 2,40,000, ದಕ್ಷಿಣ ಮತ್ತು ಪೂರ್ವ ಏಷ್ಯಾದಿಂದ 1,80,000 ಅತಿ ಹೆಚ್ಚು ಅಕ್ರಮ ವಲಸಿಗರಿದ್ದಾರೆ. ಇನ್ನು 2021ರಲ್ಲಿ ಅಮೆರಿಕಾದಲ್ಲಿ ವಾಸಿಸ್ತಾ ಇರುವಂತಹ ಮೆಕ್ಸಿಕೋದ ಅನಧಿಕೃತ ವಲಸಿಗರ ಸಂಖ್ಯೆಯಲ್ಲಿ 4.1 ಮಿಲಿಯನ್ ಆಗಿದೆ. ಎನ್ ಸಾಲ್ವಡಾರ್ನ 8 ಲಕ್ಷ ವಲಸಿಗರು ಮತ್ತು ಭಾರತದಿಂದ 7,25,000 ಅಕ್ರಮ ವಲಸಿಗರಿದ್ದು ಈ ಸಂಖ್ಯೆಯಲ್ಲಿ ಹೆಚ್ಚಳವನ್ನ ಕಂಡಿದೆ ಅಂತ ಈ ವರದಿ ಹೇಳುತ್ತೆ. ಅಮೆರಿಕಾದಲ್ಲಿ ಅನಧಿಕೃತವಾಗಿ ವಾಸಿಸ್ತಾ ಇರುವಂತಹ ದೇಶಗಳ ಪೈಕಿ ಭಾರತ, ಬ್ರೆಜಿಲ್, ಕೆನಡಾ ಮತ್ತು ಹಿಂದಿನ ಸೋವಿಯತ್ ಒಕ್ಕೂಟದ ದೇಶಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಾ ಇರೋದಾಗಿ ಈ ವರದಿ ತಿಳಿಸುತ್ತೆ. ಸೊ ಬ್ರಿಟನ್ ದೇಶದಲ್ಲಿ ವಿದೇಶಗಳಿಂದ ಬರುವಂತಹ ನಿರಾಶ್ರಿತರಿಗೆ ಆಶ್ರಯ ನೀಡೋ ಕಾನೂನು ಇದೆ. ಸೊ ಈ ಕಾನೂನನ್ನು ಬಳಸಿಕೊಂಡು ಬ್ರಿಟನ್ ದೇಶದಲ್ಲಿ ನೆಲೆಸುವ ಉದ್ದೇಶದಿಂದಾನು ಹಲವು ಭಾರತೀಯರು ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಬಹುತೇಕರು ಕೆನಡಾ ದೇಶಕ್ಕೆ ಹೋಗಿ ಅಲ್ಲಿಂದ ಬ್ರಿಟನ್ಗೆ ಪ್ರಯಾಣ ಮಾಡಿ ಆಶ್ರಯವನ್ನು ಬಯಸಿ ಅರ್ಜಿಯನ್ನು ಹಾಕ್ತಿದ್ದಾರೆ. 2024ರ ಜೂನ್ ತಿಂಗಳು 1ರಲ್ಲೇ ಕೆನಡಾ ಮಾರ್ಗವಾಗಿ ಅಮೆರಿಕ ನೆಲಕ್ಕೆ ಒಟ್ಟು 5,152 ಭಾರತೀಯರು ಪ್ರವೇಶ ಪಡೆದಿದ್ದಾರೆ. ಕೆನಡಾ ದೇಶದ ಸೀಮಾ ಸುಂಕ ಹಾಗೂ ಗಡಿರಕ್ಷಣಾ ಇಲಾಖೆಯ ಅಂಕಿಅಂಶಗಳು ಈ ಮಾಹಿತಿಯನ್ನು ನೀಡಿದೆ. ಇದು ಈ ಹಿಂದಿನ ಎಲ್ಲಾ ದಾಖಲೆಗಳಿಂತಾನು ಅತ್ಯಧಿಕ ಅಂತ ಈ ಇಲಾಖೆ ಹೇಳಿದೆ. ಸೊ ಭಾರತೀಯರು ಕೆನಡಾ ದೇಶದ ಮಾರ್ಗವಾಗಿ ಮಾತ್ರವಲ್ಲ, ಅಮೆರಿಕದ ದಕ್ಷಿಣ ಭಾಗದ ಗಡಿಯಲ್ಲಿ ಇರುವಂತಹ ಮೆಕ್ಸಿಕೋ ದೇಶದ ಮಾರ್ಗವಾಗಿಯೂ ಸಹ ಅಮೆರಿಕಾಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಡಿಸೆಂಬರ್ 2023ರಲ್ಲಿ ಮೆಕ್ಸಿಕೋ ಮಾರ್ಗವಾಗಿ ಅಮೆರಿಕಾಗೆ ಪ್ರವೇಶ ಪಡೆದ ಭಾರತೀಯರಿಗೆ ಹೋಲಿಕೆ ಮಾಡಿದ್ರೆ ಅದಕ್ಕಿಂತ ದುಪ್ಪಟ್ಟು ಮಂದಿ ಕೆನಡಾ ಮಾರ್ಗವಾಗಿ ಪ್ರತಿ ತಿಂಗಳು ಅಮೆರಿಕಾಗೆ ಕಾಲಿಡ್ತಿದ್ದಾರೆ. ಅಮೆರಿಕ ಹಾಗೂ ಕೆನಡಾ ನಡುವೆ ಸುಮಾರು 9,000 ಕಿಲೋಮೀಟರ್ ಉದ್ದದ ಒಂದು ಗಡಿ ಇದೆ. ಸೊ ಈ ಗಡಿಯಲ್ಲಿ ಯಾರೂ ಸಹ ಕಾವಲು ಕಾಯೋದಿಲ್ಲ. ಎರಡೂ ದೇಶಗಳ ನಡುವಿನ ಅತಿ ಉದ್ದದ ಹಾಗೂ ಅತಿ ಕಡಿಮೆ ಕಾವಲುಗಾರರು ಇರುವಂತಹ ಗಡಿ ಅಂದ್ರೆ ಅದು ಅಮೆರಿಕ ಕೆನಡಾ ನಡುವಿನ ಗಡಿ ಅಂತ ಕುಖ್ಯಾತ ಆಗಿದೆ. ಸೊ ಅಮೆರಿಕ ಮೆಕ್ಸಿಕೋ ನಡುವೆ ಇರುವಂತಹ ಗಡಿಗಿಂತಾನು ಸುಮಾರು 3 ಪಟ್ಟು ಉದ್ದದಷ್ಟು ದೊಡ್ಡ ಗಡಿಯನ್ನ ಅಮೆರಿಕ ಕೆನಡಾ ಹಂಚಿಕೊಂಡಿದೆ. ಸೊ ಭಾರತ ಮತ್ತು ಚೀನಾ ನಡುವಿನ ಗಡಿಯ ಉದ್ದ 3,400 ಕಿಲೋಮೀಟರ್. ಈ ಉದ್ದದ 3 ಪಟ್ಟು ಉದ್ದವಾದ ಈ ಗಡಿಯನ್ನ ಅಮೆರಿಕ ಕೆನಡಾ ಹಂಚಿಕೊಂಡಿದೆ. ಸೊ ಈ ಗಡಿಯಲ್ಲಿ ಕಾವಲುಗಾರರು ವಿರಳ ಆದ್ರೂ ಕೂಡ ಅಕ್ರಮ ನುಸುಳುಕೋರರಿಗೆ ಹಲವು ಸವಾಲುಗಳಿದೆ. ವ್ಯತಿರಿಕ್ತ ವಾತಾವರಣ ಆಗಿರ್ಬೋದು, ಹಿಮ, ದಟ್ಟ ಕಾಡು, ನದಿ, ಹಲವು ಜಲಮೂಲಗಳು ಮತ್ತು ವನ್ಯಜೀವಿಗಳು ಇಲ್ಲಿ ನುಸುಳುಕೋರರಿಗೆ ಮಾರಣಾಂತಿಕ ಆಗಬಹುದು. ಸೊ ಈಗಾಗಲೇ ಇಂತಹ ಸಾಕಷ್ಟು ಪ್ರಕರಣಗಳು ನಡೆದಿದೆ. ಲೆಕ್ಕ ಇಲ್ಲದಷ್ಟು ನುಸುಳುಕೋರರು ಇಲ್ಲಿ ಜೀವ ಬಿಟ್ಟಿದ್ದಾರೆ. ಕಳೆದ 3 ಹಣಕಾಸು ವರ್ಷಗಳಲ್ಲಿ ಸರಾಸರಿ 90,000 ಭಾರತೀಯರು US ಗಡಿಯನ್ನು ಅಕ್ರಮವಾಗಿ ದಾಟೋಕೆ ಪ್ರಯತ್ನಿಸ್ತಾ ಇರುವಾಗಲೇ ಸಿಕ್ಬಿದ್ದಿದ್ದಾರೆ. ಇನ್ನು 170 ಗುಜರಾತಿಗಳು ಸೇರಿದಂತೆ 230 ಭಾರತೀಯರು ಅಕ್ರಮ ಅಮೆರಿಕ ಪ್ರವೇಶ ಯತ್ನದ ವೇಳೆ ಸಿಕ್ಕಾಕೊಂಡಿದ್ದಾರೆ. ಅಕ್ರಮವಾಗಿ ಅಮೆರಿಕ ಪ್ರವೇಶಿಸುವಂತಹ ವಿಫಲ ಯತ್ನದಲ್ಲಿ 230 ಭಾರತೀಯರು ಶಾರ್ಜಾದಲ್ಲಿ ಸಿಲುಕಿಕೊಂಡಿದ್ದಾರೆ. ಸೊ ಅವರಿಗೆಲ್ಲ ದುಬೈನಿಂದ ಬ್ರೆಜಿಲ್ಗೆ ಚಾರ್ಟರ್ಡ್ ಫ್ಲೈಟ್ನ ಭರವಸೆಯನ್ನ ಏಜೆಂಟ್ಗಳು ನೀಡಿದ್ರು ಅಂತ ಕೂಡ ಹೇಳಲಾಗಿದೆ. ಸೊ ನಂತರ ಮೆಕ್ಸಿಕೋ ಮೂಲಕ ಅಮೆರಿಕಾಗೆ ಕಳಿಸಲಾಗುವುದು ಅಂತ ಅವ್ರಿಗೆ ಹೇಳಿದ್ರು. ಏಜೆಂಟರು ನಡೆಸಿದಂಥ ಈ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿ ಸೊ ಅವರಿಂದ ಆಮಿಷಕ್ಕೊಳಗಾಗಿದ್ದವರು ಸಿಕ್ಕಾಕೊಂಡಿದ್ದಾರೆ. ದೆಹಲಿ ಮತ್ತು ಪಂಜಾಬ್ನಿಂದ ಸುಮಾರು 60 ಜನ ಇದೇ ಜಾಗದಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ರು. ಇನ್ನು 2023ರ ಡಿಸೆಂಬರ್ 26ಕ್ಕೆ ಭಾರತದಿಂದ ಶಂಕಿತ ಅಕ್ರಮ ವಲಸಿಗರನ್ನ ಹೊತ್ತೊಯ್ತಾ ಇದ್ದಂತ ಚಾರ್ಟರ್ಡ್ ವಿಮಾನವನ್ನ ಫ್ರಾನ್ಸ್ನ ವ್ಯಾಟ್ರಿ ವಿಮಾನ ನಿಲ್ದಾಣದಲ್ಲಿ ತಡೆ ಹಿಡಿದಾಗ ಇಂಥದ್ದೇ ಸನ್ನಿವೇಶ ಉಂಟಾಗಿತ್ತು. ಕಡೆಗೆ ಆ ಪ್ರಯಾಣಿಕರನ್ನ ಮುಂಬೈಗೆ ವಾಪಸ್ ಕಳಿಸಲಾಗಿತ್ತು.
ಸೊ 2019ರಲ್ಲಿ ಮೆಕ್ಸಿಕೋ ಮೂಲಕ ಅರಿಜೋನಾ ಮರಳುಗಾಡಿಗೆ ಬಂದು ಅಲ್ಲಿಂದ ಅಮೆರಿಕ ಪ್ರವೇಶಕ್ಕೆ ತೆರಳಿದ್ದಂತಹ ಕುಟುಂಬವೊಂದರ 6 ವರ್ಷದ ಮಗು ಗುರುಪ್ರೀತ್ ಕೌರ್ ಬಿಸಿಲ ತಾಪವನ್ನ ತಾಳಲಾರದೆ ಮೃತಪಟ್ಟಿದ್ದು ಸಹ ಸುದ್ದಿಯಾಗಿತ್ತು. ಸೊ ಒಂದು ಜಮಾನ ಇತ್ತು, 20 ಅಥವಾ 30 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ಹೋಗಿ ಉದ್ಯೋಗ ಪಡೆದ್ರೆ ಅವ್ರ ಲೈಫ್ ಸೆಟಲ್ ಆಗತ್ತೆ ಅಂತ, ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋದು ಬೇಡ ಅನ್ನೋ ಮನಸ್ಥಿತಿ ಇತ್ತು. ಆದರೆ ಅಮೆರಿಕ ಈಗ ಹೆಸರಿಗೆ ಮಾತ್ರ ಶ್ರೀಮಂತ ರಾಷ್ಟ್ರ ಆಗಿದೆ ಹೊರತು ಅಲ್ಲಿ ಅಸಲಿ ಶ್ರೀಮಂತಿಕೆ ಉಳಿದಿಲ್ಲ. ಅಮೆರಿಕಾದಲ್ಲಿ ಕೆಲವರ ಬಳಿ ಮಾತ್ರ ಹಣ ಉಳಿದಿರೋ ಪರಿಣಾಮ ಹಲವು ಜನರು ಬಡವರಾಗಿ ಪರದಾಡ್ತಾ ಇದ್ದಾರೆ. ಸ್ಥಿತಿ ಹೀಗಿದ್ದಾಗ ಏನೇನೋ ಕನಸನ್ನ ಕಟ್ಕೊಂಡು ಅಮೆರಿಕಾದ ನೆಲಕ್ಕೆ ಹೋದವರು ಪರದಾಡ್ತಾ ಇದ್ದಾರೆ. ಅಮೆರಿಕಾದಲ್ಲಿ ಜಗತ್ತಿನ ವಿವಿಧ ದೇಶಗಳಿಂದ ಹೋದ ಸುಮಾರು 6.4 ಮಿಲಿಯನ್ ಅಂದ್ರೆ 64 ಲಕ್ಷ ಅಕ್ರಮ ವಲಸಿಗರಿದ್ದು, ಈ ಪೈಕಿ 7,25,000 ಭಾರತೀಯರೇ ಇದ್ದಾರೆ. ಸೊ ಈ ಮೂಲಕ ಅಮೆರಿಕಾದಲ್ಲಿ ಅಕ್ರಮವಾಗಿ ವಾಸ ಇರುವವರ ಪೈಕಿ ಭಾರತೀಯರು 3ನೇ ಸ್ಥಾನದಲ್ಲಿದ್ದಾರೆ. ಅಮೆರಿಕಾದ ದಕ್ಷಿಣ ಭಾಗ ಅಂದ್ರೆ ಮೆಕ್ಸಿಕೋ ಜೊತೆಗೆ ಗಡಿ ಹಂಚಿಕೊಂಡ ರಾಜ್ಯಗಳಿಂದ ಅಕ್ರಮ ವಲಸಿಗರು ದೇಶಕ್ಕೆ ಪ್ರವೇಶಿಸುತ್ತಿದ್ದಾರೆ. ಅದರಲ್ಲೂ ಈ ಗಡಿಯಲ್ಲಿ ಗೋಡೆ ಹಾರಿ ಬರುವವರೇ ಹೆಚ್ಚು. ಮೆಕ್ಸಿಕೋ ಸೇರಿ ದಕ್ಷಿಣ ಅಮೆರಿಕಾದ 10 ದೇಶಗಳು ಬಡತನದ ಬೇಗೆಯಲ್ಲಿ ಬೆಂದಿದೆ. ಹೀಗಾಗಿ ತಮ್ಮ ತುತ್ತಿನ ಚೀಲ ತುಂಬಿಸ್ಕೊಳ್ಳೋಕೆ ಅವರೆಲ್ಲ ದೇಶ ಬಿಟ್ಟು ಓಡಾಡ್ತಿದ್ದಾರೆ. ಹೀಗೆ ತಮ್ಮ ಜೀವನ ಕಟ್ಕೊಳ್ಳೋಕೆ ಅವರಿಗೆ ಸಿಗೋ ಏಕೈಕ ಮಾರ್ಗ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಹೀಗೆ USA ಸಾಗರದ ಅಲೆಗಳ ಮೂಲಕ ನುಗ್ಗುತ್ತಾ ಇರುವಂತಹ ಜನಗಳು ಅಲ್ಲಿ ಬದುಕು ಕಟ್ಕೊಳ್ಳೋಕೆ ನೋಡ್ತಿದ್ದಾರೆ. ಆದ್ರೆ ಹಲವರು ಅಕ್ರಮ ವಲಸಿಗರಾಗಿ ಜೈಲಿಗೆ ಹೋಗ್ತಿದ್ದಾರೆ. ಹೀಗೆ ಭಾರತದಿಂದ ಹೋದವರು ಕೂಡ ಸಂಕಷ್ಟವನ್ನ ಎದುರಿಸ್ತಿದ್ದಾರೆ ಅಂತಿದೆ ಹೊಸ ಅಧ್ಯಯನ. ಒಟ್ನಲ್ಲಿ ಅಮೆರಿಕ ಈಗ ಮೊದಲಿನ ಅಮೆರಿಕ ಆಗಿ ಉಳಿದಿಲ್ಲ. ಹೀಗಾಗಿ ಅಲ್ಲಿನ ಜನರಿಗೂ ಸಹ ಬದುಕು ಕಷ್ಟ ಆಗ್ತಾ ಇದೆ. ಹೀಗಿದ್ದಾಗಲೇ ಅಕ್ರಮ ವಲಸಿಗರ ಕಾಟ ಕೂಡ ಅಮೆರಿಕ ಸರ್ಕಾರ ಮತ್ತು ಅಲ್ಲಿನ ಸ್ಥಳೀಯ ಆಡಳಿತಕ್ಕೂ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಪರಿಸ್ಥಿತಿಯನ್ನು ನಿಭಾಯಿಸೋಕೆ, ಅಕ್ರಮ ವಲಸಿಗರನ್ನ ಕಂಟ್ರೋಲ್ ಮಾಡೋಕೆ ಟ್ರಂಪ್ ಸರ್ಕಾರ ಮುಂದಾಗಿರೋದು. ಅಷ್ಟೇ ಅಲ್ಲ, ಅಮೆರಿಕಾಗೆ ಹೋಗೋಕೆ ಅಕ್ರಮದ ದಾರಿ ಹಿಡಿದವರು ಸಹ ಈಗ ಅತಂತ್ರರಾಗಿದ್ದಾರೆ. ಹಲವರು ಜೈಲು ಪಾಲಾಗಿದ್ರೆ, ಹಲವರು ಗಡಿ ಪಾರಿನ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಅಮೆರಿಕಾದಲ್ಲಿ ಆಶ್ರಯ ಪಡೆಯೋಕೆ ಬೇಕಿರುವಂತಹ ICE ಅಂದ್ರೆ ವಲಸೆ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಸಿಗೋದು ವರ್ಷಗಳಷ್ಟು ತಡ ಆಗ್ತಾ ಇದೆ. ಇದರಿಂದ ಯಾವಾಗ ಅಮೆರಿಕ ಸರ್ಕಾರ ನಮ್ಮನ್ನ ಬಂಧಿಸತ್ತೋ, ಗಡಿಪಾರ್ ಮಾಡತ್ತೋ ಅನ್ನೋ ಆತಂಕದಲ್ಲಿ ಭಾರತೀಯರು ಸದಾ ಇದ್ದಾರೆ. ಸೊ ECE ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಪಡೆಯೋಕೆ ಅರ್ಜಿ ಸಲ್ಲಿಸಿದ ಕೆಲವರಿಗೆ 2027ರಲ್ಲಿ ವಿಚಾರಣೆಗೆ ಸಮಯವನ್ನು ನಿಗದಿಪಡಿಸಲಾಗಿತ್ತು. ಇನ್ನೂ ಕೆಲವರನ್ನ ಗಡಿಯಲ್ಲಿಯೇ ಬಂಧಿಸಲಾಗ್ತಾ ಇದೆ. ಕೆಲವರು ಅಕ್ರಮ ವಲಸಿಗರ ಕ್ಯಾಂಪ್ನಲ್ಲಿ ಸಿಲುಕಾಕೊಂಡಿದ್ದಾರೆ. ಇವರೆಲ್ಲ ಅಕ್ರಮವಾಗಿ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ ಅಂತ ಸಾಬೀತಾದ್ರೆ ಗಡಿಪಾರ ಆಗುವ ಸಾಧ್ಯತೆ ಕೂಡ ಇದೆ. ಇದು ಭಾರತೀಯರ ತಲೆನೋವಿಗೆ ಕಾರಣ ಆಗಿರೋದು. 2023ರಲ್ಲಿ 41,000 ಭಾರತೀಯರು ಅಮೆರಿಕಾದಲ್ಲಿ ಆಶ್ರಯ ಪಡೆಯೋಕೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಬಹಳಷ್ಟು ಜನ ಈ ICE ವಿಚಾರಣೆಗಾಗಿ ಹಲವು ವರ್ಷಗಳನ್ನ ಕಾಯಬೇಕಾಗಿದೆ. ಈ ICE ವಿಚಾರಣೆ ನಡೆಸಿ ರಾಷ್ಟ್ರೀಯ ಭದ್ರತೆಗೆ ಹಾಗೂ ಸಾರ್ವಜನಿಕರ ಸುರಕ್ಷತೆಗೆ ಧಕ್ಕೆ ಬರಲ್ಲ ಅಂತ ಗೊತ್ತಾದ ಬಳಿಕ NOCಯನ್ನ ನೀಡುತ್ತೆ. ಸೊ ಅಲ್ಲಿವರೆಗೂ ಸಹ ಭಾರತೀಯರು ಅತಂತ್ರವಾಗಿ ಇರಬೇಕಾಗತ್ತೆ. ಜೂನ್ನಲ್ಲಷ್ಟೇ ಗುಜರಾತ್ನ ದಂಪತಿಗಳನ್ನ ಅವರ ಮಗುವಿನೊಂದಿಗೆ ಅಮೆರಿಕ ಪೊಲೀಸರು ಬಂಧಿಸಿದ್ದು, ಈ ICEನಲ್ಲಿ ಕೇಸ್ ವಿಚಾರಣೆ ಇನ್ನು ಬಾಕಿ ಇರೋದ್ರಿಂದ ಇವರನ್ನ ಅಕ್ರಮ ವಲಸಿಗರ ಕ್ಯಾಂಪ್ನಲ್ಲಿ ಇಟ್ಟಿದ್ದಾರೆ. ಕಳೆದ ವಾರ ICE ಕಚೇರಿಗೆ ಹೋಗೋಕೆ ಪ್ರಯತ್ನಿಸಿದವರು ಕೂಡ ಅವರನ್ನ ಅಲ್ಲಿಗೆ ಬಿಡಲಿಲ್ಲ. ಸೊ ಈ ವಿಚಾರಣೆ ಆಗಸ್ಟ್ 2026ಕ್ಕೆ ನಿಗದಿಯಾಗಿದೆ ಅಂತ ಗೊತ್ತಾಗಿದ್ದು, ಅಲ್ಲಿವರೆಗೂ ಸಹ ಡಿಟೆನ್ಷನ್ ಸೆಂಟರ್ನಲ್ಲಿಯೇ ಇರಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲ ಅಂತಂದ್ರೆ ಗಡಿಪಾರವಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ನಮಗೆ ಗೊತ್ತಾಯಿತು. ಈಗ ಪ್ರಶ್ನೆ ಬರೋದು, ವಿಶ್ವಗುರು ಏನು ಮಾಡ್ತಿದ್ದಾರೆ? ಪ್ರತಿದಿನ 1000 ಸಂಖ್ಯೆಯಲ್ಲಿ ಅಮೆರಿಕಾಗೆ ಭಾರತದಿಂದ ವಲಸೆ ಹೋಗ್ತಿದ್ದಾರೆ. ಯಾಕೆ ಹೋಗ್ತಿದ್ದಾರೆ? ಯಾಕಂದ್ರೆ ಇಲ್ಲಿ ಜೀವನ ಮಾಡೋಕೆ ಕಷ್ಟ ಅನ್ನೋ ಕಾರಣಕ್ಕೆ ಹೋಗ್ತಿದ್ದಾರೆ. ಭಾರತೀಯರು ಹಾಗೂ ಸುಮಾರು 180 ದೇಶಗಳಿಗೆ ಉಚಿತವಾಗಿ ವೀಸಾವನ್ನು ಒದಗಿಸುವ ಈಕ್ವೆಡಾರ್ ದೇಶ ಅಕ್ರಮ ವಲಸಿಗರ ಸಾಮಾನ್ಯ ಮಾರ್ಗ ಆಗೋಗ್ಬಿಟ್ಟಿದೆ. ದಕ್ಷಿಣ ಅಮೆರಿಕಾದ ದೇಶದಿಂದ ವಲಸಿಗರು ಸಾವಿರಾರು ಕಿಲೋಮೀಟರ್ ಸಾಗಬೇಕು. ಪನಾಮಾ ಮತ್ತು ಕೊಲಂಬಿಯಾ ನಡುವೆ ಇರುವಂತಹ ಸುಮಾರು 100 ಕಿಲೋಮೀಟರ್ ಉದ್ದದ ದಟ್ಟಾರಣ್ಯದ ನಡುವೆ ಸಾಗಬೇಕಾಗತ್ತೆ. ಅಲ್ಲಿ ರಸ್ತೆಯೂ ಇಲ್ಲ, ಸರ್ಕಾರದ ಅಸ್ತಿತ್ವವೂ ಇಲ್ಲ. ಇದನ್ನ ಜಗತ್ತಿನ ಅತ್ಯಂತ ಅಪಾಯಕಾರಿ ಪ್ರದೇಶಗಳಲ್ಲಿ ಒಂದು ಅಂತಾನೆ ಪರಿಗಣಿಸಲಾಗತ್ತೆ. ಇದನ್ನ ಮಾದಕ ದ್ರವ್ಯ ಕಳ್ಳ ಸಾಗಣೆದಾರರು, ಗೆರಿಲ್ಲಾ ದಾಳಿಕೋರರು ಹೆಚ್ಚಾಗಿ ಬಳಸ್ತಾರೆ. ಅಪಹರಣ ಮತ್ತು ಹಲ್ಲೆ ಈ ಪ್ರದೇಶಗಳಲ್ಲಿ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಇದರ ಜೊತೆಗೆ ಇಲ್ಲಿನ ಭೌಗೋಳಿಕ ಪರಿಸರ ಮತ್ತು ಕಾಡು ಪ್ರಾಣಿಗಳ ಅಸ್ತಿತ್ವ ಕೂಡ ಅಪಾಯವನ್ನ ತಂದೊಡ್ಡತ್ತೆ. ಈ ಎಲ್ಲಾ ಸಂಕಷ್ಟಗಳನ್ನ ದಾಟಿ ಅಮೆರಿಕಾಗೆ ಹೋಗ್ಲೇಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಕಷ್ಟಕ್ಕಿಂತ ಭಾರತದಲ್ಲಿರೋ ಬಡತನ, ಹಸಿವು ಹೆಚ್ಚು ಜನರನ್ನ ನರ್ಕ ತೋರಿಸ್ತಾ ಇದೆ ಅಂತ.
ನೀವು ನಮ್ಮ ದೇಶವನ್ನ ಪ್ರಪಂಚದ ನಂಬರ್ 1 ಮಾಡದೇ ಇದ್ರೂ ಪರವಾಗಿಲ್ಲ, ನಮ್ಮ ದೇಶದಲ್ಲಿರುವಂತಹ ಪ್ರಜೆಗಳು ಹಸಿವಿನಿಂದ ಕಂಗಾಲಾಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಹಸಿವಿನಿಂದ ಆತ್ಮಹತ್ಯೆ ಮಾಡ್ಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಜೀವನ, ಕುಟುಂಬ, ಮಕ್ಕಳನ್ನ ನೋಡ್ಕೊಳ್ಳೋಕಾಗ್ದೇನೆ, ಕೆಲಸ ಇಲ್ದೇನೆ ಒದ್ದಾಡೋ ಪರಿಸ್ಥಿತಿ ಈಗ ನಮ್ಮ ಜನರಿಗೆ ಬಂದು ತಲುಪಿದೆ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ, ಬಡತನ, ನಿರುದ್ಯೋಗ ಅನ್ನೋದು ನಮ್ಮ ಜನರನ್ನ ಕಿತ್ತು ತಿಂತಾ ಇದೆ. ಸ್ನಾತಕ ಮತ್ತು PhD ಪದವಿಯಂತಹ ಉನ್ನತ ಶಿಕ್ಷಣ ಪಡೆದ ವ್ಯಕ್ತಿಗಳು ಗುಮಾಸ್ತರು, ಅಟೆಂಡರ್ ಮತ್ತು ನೈರ್ಮಲ್ಯ ಕಾರ್ಮಿಕರಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ದಾರೆ. ಇದೆಲ್ಲ ಸಹ ನಮ್ಮ ಉದ್ಯೋಗ ವ್ಯವಸ್ಥೆಯಲ್ಲಿನ ಮೂಲಭೂತ ನ್ಯೂನ್ಯತೆಗಳನ್ನು ಸ್ಪಷ್ಟವಾಗಿ ಬಿಂಬಿಸುತ್ತೆ. ಪ್ರಧಾನಿ ಮೋದಿ ಅವರು 2014 ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸ್ತೇವೆ ಅಂತ ಭರವಸೆ ಕೊಟ್ಟಿದ್ರು. ಆದರೆ 2019 ವೇಳೆಗೆ ಪಕೋಡಾ ಮಾರೋದು ಒಂದು ಉದ್ಯೋಗನೇ ಅಂತ ಹೇಳ್ಬಿಟ್ರು. 2024 ಫೆಬ್ರವರಿಯಲ್ಲಿ ನಡೆದಂತ ಸಂಸತ್ ಅಧಿವೇಶನದಲ್ಲಿ ಕಳೆದ 10 ವರ್ಷಗಳಲ್ಲಿ ಕೇವಲ 1.5 ಕೋಟಿ ಉದ್ಯೋಗ ಸೃಷ್ಟಿಸಿರೋದಾಗಿ ಮೋದಿ ಸರ್ಕಾರವೇ ಹೇಳ್ಕೊಂಡಿತ್ತು. ಇದು ಬಿಜೆಪಿ ಸರ್ಕಾರ ನಿರುದ್ಯೋಗ ಸಮಸ್ಯೆ ವಿಚಾರದಲ್ಲಿ ಗಂಭೀರ ಆಗಿಲ್ಲ ಅನ್ನೋದನ್ನ ಸೂಚಿಸುತ್ತೆ. ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಇದರ ವರದಿ ಪ್ರಕಾರ 2024ರಲ್ಲಿ ಭಾರತದ ಯುವಜನರಲ್ಲಿ ಕೇವಲ 37% ಅಷ್ಟು ಮಾತ್ರ ದುಡಿಮೆಯಲ್ಲಿ ತೊಡಗಿದ್ದಾರೆ. ಉಳಿದವರು ನಿರುದ್ಯೋಗಿಗಳಾಗಿದ್ದಾರೆ. ಭಾರತದ ನಿರುದ್ಯೋಗದ ದರ 9.7%ಗೆ ಏರಿಕೆಯಾಗಿದೆ. ಭಾರತಕ್ಕೆ ಹೋಲಿಸಿದ್ರೆ ನಿರುದ್ಯೋಗವನ್ನ ಲೆಕ್ಕ ಹಾಕೋಕೆ ಕೆಲವು ದೇಶಗಳು ವಿಭಿನ್ನ ಮತ್ತು ಕಟ್ಟುನಿಟ್ಟಾದ ಮಾನದಂಡಗಳನ್ನು ಹೊಂದಿದೆ. ಅಮೆರಿಕಾದಲ್ಲಿ ಓರ್ವ ವ್ಯಕ್ತಿ ಕಳೆದ 4 ವಾರಗಳಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಹುಡುಕ್ತಾ ಇದ್ರೆ, ಅವರು ಕೆಲಸ ಮಾಡೋಕೆ ಲಭ್ಯವಿದ್ದು ಕೆಲಸ ಪಡಿಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವರನ್ನ ನಿರುದ್ಯೋಗಿ ಅಂತ ಪರಿಗಣಿಸಲಾಗತ್ತೆ. ಅದೇ ರೀತಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೂಡ 15ರಿಂದ 74 ವರ್ಷದವರು ಸಕ್ರಿಯವಾಗಿ ಕೆಲಸವನ್ನ ಹುಡುಕ್ತಾ ಇದ್ರೆ, ಅವರು 2 ವಾರಗಳಲ್ಲಿ ಕೆಲಸ ಪಡೆಯೋಕೆ ಸಾಧ್ಯ ಆಗ್ತಾ ಇದ್ರೆ ಇವರನ್ನ ನಿರುದ್ಯೋಗಿಗಳು ಅಂತ ಪರಿಗಣಿಸಲಾಗತ್ತೆ. ಭಾರತದ ಸುಮಾರು 78% ಕಾರ್ಮಿಕರು ತಿಂಗಳಿಗೆ 14,000ಕ್ಕಿಂತ ಕಡಿಮೆ ವೇತನವನ್ನು ಪಡೆಯುತ್ತಿದ್ದಾರೆ. ಉನ್ನತ ಶಿಕ್ಷಣ ಆಧಾರಿತ ಉದ್ಯೋಗಿಗಳು ಸರಾಸರಿ ಮಾಸಿಕ 20,000 ರೂಪಾಯಿನ ಗಳಿಸ್ತಾ ಇದ್ದಾರೆ. ಆದರೆ ಸ್ವಯಂ ಉದ್ಯೋಗಿಗಳಲ್ಲಿ ಸರಾಸರಿ ಮಾಸಿಕ ಆದಾಯ ಕೂಲಿಗಾಗಿ ದುಡಿಯುವ ಕಾರ್ಮಿಕರಿಗಿಂತ ಕಡಿಮೆನೇ ಇದೆ. ಇವರ ಆದಾಯದ ಕೇವಲ ಸರಾಸರಿ 7,423 ರೂಪಾಯಿ ಇದೆ. ಸೊ ಈ ಅಸಮಾನತೆಯು ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಷ್ಟೇ ಅಲ್ಲ, ರಾಷ್ಟ್ರದ ಆರ್ಥಿಕ ಪ್ರಗತಿಗೂ ಸಹ ಇದು ಅಡ್ಡಿಯಾಗತ್ತೆ. ಇದರಿಂದಾನೇ ಲಕ್ಷಗಟ್ಟಲೆ ಜನರು ದೇಶ ಬಿಟ್ಟು ಅಮೆರಿಕಾದಂಥ ದೇಶಗಳಿಗೆ ಹೋಗ್ತಾ ಇರೋದು. ಇದಕ್ಕೆಲ್ಲ ಕೊನೆ ಯಾವಾಗ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.